ಸೊ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋನಲ್ಲಿ KSOU ಜುಲೈ ಸೈಕಲ್ 25-26 ಎಕ್ಸಾಮಿನೇಷನ್ ಫೀ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಸೊ ಎಕ್ಸಾಮ್ಸ್ ಫೀ ಯಾವಾಗ ಪೇ ಮಾಡಬೇಕು, ಲಾಸ್ಟ್ ಡೇಟ್ ಏನಿದೆ, ಅದೇ ರೀತಿ ಎಕ್ಸಾಮ್ಸ್ ಯಾವಾಗಿರುತ್ತೆ ಅಂತ ಸೊ ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಈ ನೋಟಿಫಿಕೇಷನ್ನು ವೆಬ್ಸೈಟ್ನಲ್ಲಿ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ, ನೋಡಬಹುದು. ಸೊ ಈ ರೀತಿ ಎಲ್ಲ ಕೋರ್ಸಸ್ಗೆ ಸೊ ಎಕ್ಸಾಮ್ ಫೀಸನ್ನು ಬಿಟ್ಟಿದ್ದಾರೆ. ಲೈಕ್ BSc, BBA, ಅದೇ ರೀತಿ ಏನಂದರೆ MA, MCOM, ಅದೇ ರೀತಿ BA, BCOM, ಜುಲೈ ಸೈಕಲ್ ಫ್ರೆಷರ್, ಅದೇ ರೀತಿ ರಿಪೀಟರ್, ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ ಯಾರು ಎಕ್ಸಾಮ್ ಬರೆದಿಲ್ಲ, ಹಿಂದೆ ಎಕ್ಸಾಮ್ ಆಗಿತ್ತಲ್ಲ, ಸೊ ಯಾರ್ದು ಬ್ಯಾಕ್ ಆಗಿದೆ, ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ ಫೀಸ್ ಪೇ ಮಾಡ್ಬೋದು. ಸೊ ಜನವರಿ ಸೈಕಲ್ಗೆ ಇಲ್ಲ, ಇದು ಜುಲೈ ಸೈಕಲ್ ಫ್ರೆಷರ್ಸ್ಗೆ, ಮತ್ತು ಯಾರು ಜನವರಿ ಸೈಕಲ್ನಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಆಗಿಲ್ಲ ಅವರಿಗೆ, ಮತ್ತು ಯಾರ್ದು ಎಕ್ಸಾಮ್ ಬ್ಯಾಕ್ ಆಗಿದೆ ಅವರು ಈಗ BA, BCOM ಎಕ್ಸಾಮ್ ಕಟ್ಟು ಬರೀಬಹುದು ನೆಕ್ಸ್ಟ್. ಸೊ ಎಕ್ಸಾಮ್ ಫೀ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು. 24 ಆಗಸ್ಟ್ 2026 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದೇ ರೀತಿ ಲಾಸ್ಟ್ ಡೇಟ್ ಏನಿದೆ ವಿತೌಟ್ ಫೈನ್ 18th ಸೆಪ್ಟೆಂಬರ್ ಇದೆ, ವಿತ್ ಫೈನ್ 200 ರೂಪೀಸ್ 25 ಸೆಪ್ಟೆಂಬರ್ ಇದೆ. ಸೊ 25 ಸೆಪ್ಟೆಂಬರ್ ವಿತಿನ್ ನೀವು ಎಕ್ಸಾಮ್ ಫೀಸನ್ನು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗತ್ತೆ. ಸೊ ಇದು ಎಕ್ಸಾಮ್ ಫೀಸ್ ಬಗ್ಗೆ ಇದೆ ನೋಡಿ. ಎಕ್ಸಾಮ್ ಫೀಸು ಸ್ಟಾರ್ಟ್ ಆಗಿದೆ 24 ಆಗಸ್ಟಿಂದ. ಅದೇ ರೀತಿ ಲಾಸ್ಟ್ ಡೇಟ್ 18th ಸೆಪ್ಟೆಂಬರ್ ಇದೆ ವಿತೌಟ್ ಫೈನ್. ಓಕೆ, ಸೊ ನೀವು 18 ಸೆಪ್ಟೆಂಬರ್ ಒಳಗಡೆ ಪೇ ಮಾಡಿಲ್ಲ ಅಂದರೆ ನಿಮಗೆ 200 ರೂಪೀಸ್ ಫೈನ್ ಆಗುತ್ತೆ ಅಪ್ ಟು 25 ಸೆಪ್ಟೆಂಬರ್. ಓಕೆ, ಸೊ ಟೋಟಲ್ ಎಕ್ಸಾಮ್ ಫೀಸ್ ಪ್ಲಸ್ 200 ರೂಪೀಸ್ ಫೈನ್ ಆಗುತ್ತೆ. ಸೊ ಎಕ್ಸಾಮ್ ಫೀಸ್ ಎಲ್ಲ ಎಷ್ಟಿರುತ್ತೆ ಅಂದರೆ ಇದೆಲ್ಲ ಕಂಪ್ಲೀಟ್ ಆಗಿ ನೋಟಿಫಿಕೇಷನಲ್ಲಿ ಇರುತ್ತೆ. ಈ ನೋಟಿಫಿಕೇಷನ್ ಲಿಂಕನ್ನು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಎಲ್ಲ ಕೋರ್ಸಸ್ ಎಷ್ಟು ಫೀಸ್ ಆಗುತ್ತೆ ಅಂತ ಎಲ್ಲ ಇದರಲ್ಲಿ ಇದೆ. ಸೊ ಸೆಮಿಸ್ಟರ್ ಮತ್ತು ಆ್ಯನ್ಯುವಲ್ ಮೋಡ್ ಎಕ್ಸಾಮಿನೇಷನ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಎಕ್ಸಾಮ್ಸ್ ಯಾವಾಗಿರುತ್ತೆ ಅಂತ ಸೊ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಸದರಿ ಪರೀಕ್ಷೆಗಳನ್ನು 2026 ಅಕ್ಟೋಬರ್ ಮಾಹೆಯಲ್ಲಿ ಪ್ರಾರಂಭಿಸಲಾಗುವುದು. ಅಂದರೆ ಎಕ್ಸಾಮ್ಸನ್ನು ಅಕ್ಟೋಬರ್ ಮಂತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅಕ್ಟೋಬರಿಂದ ಹಿಡಿದು ನವಂಬರ್ ತನಕ ನಿಮ್ಮ ಎಕ್ಸಾಮ್ಸ್ ಇರ್ತವೆ. ಸೊ ಅಕ್ಟೋಬರ್ ಡೇಟ್ ಏನಿದೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಿಮಗೆ ಸೆಪ್ಟೆಂಬರ್ 2nd ವೀಕ್ ವಿತಿನ್ ನಿಮಗೆ ಟೈಮ್ ಟೇಬಲ್ ಬರುತ್ತೆ. ಓಕೆನಾ. ಸೊ ಇನ್ನು ಟೈಮ್ ಟೇಬಲ್ ಬಿಟ್ಟಿಲ್ಲ. ಸೊ ನಿಮಗೆ ಇನ್ನೂ ಎಕ್ಸಾಮ್ ಫೀಸ್ ಬಿಟ್ಟಿದ್ದಾರೆ. ಎಕ್ಸಾಮ್ ಫೀಸನ್ನು ವಿತಿನ್ ಲಾಸ್ಟ್ ಡೇಟ್ ನೀವು ಪೇ ಮಾಡಬೇಕು. ಆಮೇಲೆ ಸೆಪ್ಟೆಂಬರ್ 2nd ವೀಕ್ ನಿಮಗೆ ಟೈಮ್ ಟೇಬಲ್ ಬರುತ್ತೆ. ಆ ಟೈಮ್ ಟೇಬಲನ್ನು ನೀವೇನೆಂದರೆ ಆ ಟೈಮ್ ಟೇಬಲ್ ಪ್ರಕಾರ ನಿಮ್ಮ ಎಕ್ಸಾಮ್ಸ್ ಇರ್ತವೆ. ಆ್ಯಂಡ್ ಹಾಲ್ ಟಿಕೆಟ್ 1 ವೀಕ್ ಬಿಫೋರ್ ಎಕ್ಸಾಮ್ಸ್ ನಿಮಗೆ ಆನ್ಲೈನಲ್ಲಿ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನೀವು ಎಕ್ಸಾಮ್ ಫೀಸ್ ಪೇ ಮಾಡಬೇಕು. ಎಕ್ಸಾಮ್ ಫೀಸ್ ಪೇ ಮಾಡಿದರೆ ಮಾತ್ರ ನೀವು ಎಕ್ಸಾಮ್ ಬರೀಬೋದು. ಹಾಲ್ ಟಿಕೆಟ್ ನಿಮಗೆ ಜನರೇಟ್ ಆಗುತ್ತೆ. ಸೊ ಎಕ್ಸಾಮ್ ಫೀಸ್ ವಿತಿನ್ ಲಾಸ್ಟ್ ಡೇಟ್ ನೀವು ಪೇ ಮಾಡಬೇಕು. ಎಕ್ಸಾಮ್ ಫೀಸ್ ಯಾವ ರೀತಿ ಪೇ ಮಾಡಬೇಕಂತ ಕೂಡ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು 24 ಆಗಸ್ಟ್ ಇದೆ. ಸೊ ನೋಡ್ಬೋದು 24 ಆಗಸ್ಟ್ ಇದೆ ಇವತ್ತು. ಸೊ ಎಕ್ಸಾಮ್ ಫೀಸ್ ಪೇ ಮಾಡೋದು ಸ್ಟಾರ್ಟ್ ಆಗಿದೆ ಇಲ್ಲ ಅಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ ಎಕ್ಸಾಮ್ ಫೀಸ್ ಪೇಮೆಂಟ್ದು. ಸೊ ಇನ್ನೂ ಏನಂದರೆ ಇನ್ನೂ ಎಕ್ಸಾಮ್ ಫೀಸು ಲಿಂಕ್ ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಇಲ್ಲಿ ಸಪ್ರೇಟಾಗಿ ಆಪ್ಷನ್ಸ್ ಇರುತ್ತೆ. ಸೊ ನೀವು BA, BCOM ಆಗಿರೋದ್ರಿಂದ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇನ್ನೂ ಇದು ವರ್ಕ್ ಆಗ್ತಾ ಇಲ್ಲ, ಯಾಕಂದರೆ ಇನ್ನೂ ಎಕ್ಸಾಮ್ ಫೀಸ್ ಅಪ್ಡೇಟ್ ಆಗಿಲ್ಲ ವೆಬ್ಸೈಟ್ನಲ್ಲಿ. ಸೊ ಇದು ಶಾರ್ಟ್ಲಿ ಅಪ್ಡೇಟ್ ಆಗುತ್ತೆ. ಸೊ ನೀವು ಬೇಗನೆ ಎಕ್ಸಾಮ್ ಫೀಸ್ ವಿತಿನ್ ಲಾಸ್ಟ್ ಡೇಟ್ ಪೇ ಮಾಡಬೇಕು. MA ಅವರಿಗೆ ಸಪ್ರೇಟ್ ಇದೆ ಆಪ್ಷನ್ನು. ಅದೇ ರೀತಿ ಬೇರೆ BBA, BCA ಸೆಮಿಸ್ಟರ್ ಅವರಿಗೆ ಸಪ್ರೇಟ್ ಆಪ್ಷನ್ ಇದೆ. ನಿಮ್ಮ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫಸ್ಟ್ ಸೆಮ್ ಎಕ್ಸಾಮ್ ಫೀಸ್ ಪೇ ಮಾಡಲಿಕ್ಕೆ. ಸೊ ಜುಲೈ ಸೈಕಲ್ BA, BCOM ಅವರಿಗೆ ಇಲ್ಲಿದೆ. ಅದೇ ರೀತಿ ಯಾರು ಏನಂದರೆ ಜನವರಿ ಸೈಕಲ್ನಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಆಗಿಲ್ಲ, ಯಾರ್ದು ಎಕ್ಸಾಮ್ ಬ್ಯಾಕ್ ಆಗಿದೆ ಅವರು ಕೂಡ ಇದರಲ್ಲಿ ಎಕ್ಸಾಮ್ ಫೀಸ್ ಪೇ ಬರೋದು ನಿಮ್ಮ ಸಬ್ಜೆಕ್ಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಇದು ಎಕ್ಸಾಮ್ ಫೀಸ್ ಬಗ್ಗೆ ನೋಟಿಫಿಕೇಶನ್ ನಿಮಗೆ ಅರ್ಥ ಮಾಡಿಸಿದ್ದೇನೆ. ಐ ಹೋಪ್ ಅರ್ಥ ಆಗಿದೆ. ಎಕ್ಸಾಮ್ ಸೆಂಟರನ್ನು ಕೂಡ ನೀವು ಎಕ್ಸಾಮ್ ಫೀಸ್ನಲ್ಲಿನೇ ಸೆಲೆಕ್ಟ್ ಮಾಡಬೇಕು. ಸೊ ನಿಮಗೆ ಯಾವ್ದು ನಿಯರ್ ಆಗುತ್ತೆ ಅದು ಸೆಲೆಕ್ಟ್ ಮಾಡ್ಬೋದು ಎಕ್ಸಾಮ್ ಸೆಂಟರ್ ನೀವು. ಸೊ ಇನ್ನೂ ಲಿಂಕ್ ಆ್ಯಕ್ಟಿವೇಟ್ ಆಗಿಲ್ಲ. ಲಿಂಕ್ ಆ್ಯಕ್ಟಿವೇಟ್ ಆದಾಗ ಯಾವ ರೀತಿ ಎಕ್ಸಾಮ್ ಫೀಸ್ ಪೇ ಮಾಡಬೇಕಂತ ಆಲ್ರೆಡಿ ನಿಮಗೆ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ವೀಡಿಯೋಸ್ ಕೂಡ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ. ಸೊ ಈಸಿ ಇರುತ್ತೆ. ನಿಮಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೋಲ್ ನಂಬರ್ ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎಕ್ಸಾಮ್ ಫೀಸ್ ಪೇ ಮಾಡಬೇಕು. ನೀವು ಮೊಬೈಲಿಂದನೇ ಮಾಡಬಹುದು. ಆ್ಯಂಡ್ ಆಮೇಲೆ ನಿಮಗೆ ಫೀ ರಿಸಿಪ್ಟ್ ಜನರೇಟ್ ಆಗುತ್ತೆ. ಆ ಫೀ ರಿಸಿಪ್ಟನ್ನು ಸೇವ್ ಮಾಡಿ ಇಟ್ಕೋಬೇಕು. ಆಮೇಲೆ ಅಪ್ಲಿಕೇಶನ್ ಕೂಡ ಇರುತ್ತೆ. ಅಪ್ಲಿಕೇಶನಲ್ಲಿ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಒಂದು ರೆಫರೆನ್ಸ್ ಇರುತ್ತೆ ಅದರಲ್ಲಿ. ಸೊ ಆಮೇಲೆ ನಿಮಗೆ ಹಾಲ್ ಟಿಕೆಟ್ ಇಶ್ಯೂ ಆಗುತ್ತೆ. ಸೊ ಫಸ್ಟ್ ನೀವು ವಿತಿನ್ ಲಾಸ್ಟ್ ಡೇಟ್ ನೀವು ನಿಮ್ಮ ಎಕ್ಸಾಮ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ಎಕ್ಸಾಮ್ ಫೀ ನೋಟಿಫಿಕೇಶನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈ ನೋಟಿಫಿಕೇಶನ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಇರುತ್ತೆ. ಮತ್ತೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು.